ನನ್ನ ಕ್ಷಮಿಸ್ಬಿಡಿ, ನನ್ನ ಮಹಾ ಅಪರಾಧವಾಗ್ಬಿಡ್ತು. ನನಗೆ ತುಂಬಾ ಕಷ್ಟ ಇತ್ತು. ಈ ಚಿನ್ನದ ಸರ ಕದ್ದಿದ್ದು ನಾನೇ. ಹಿಂದೆ ಕಳತನ ಮಾಡಿದ್ದ ಪುಟ್ಟರಾಜು ಮೇಲೆ ಹಾಕ್ಬಿಟ್ಟೆ. ಈ ಸರನ ನಮ್ಮ ಯಜಮಾನ್ರ ಕಿಸೆಗೆ ಹಾಕಿದ್ದು ನಾನೇ. ನನ್ನ ಕ್ಷಮಿಸಿ, ನೀವು ಸಾಮಾನ್ಯರಲ್ಲ. ತಮ್ಮ ಎದುರು ಮಾತಾಡೋದಕ್ಕೆ ನನ್ನ ನಾಲ್ಗೆನೇ ಹೊರಳ್ತಾ ಇಲ್ಲ. ಗೋಪಾಲ, ಕಳ್ಳತನ ಮಾಡಿದ್ದು ನೀನಾ? ಯಜಮಾನ್ರೆ, ನನ್ನ ಕ್ಷಮಿಸಿ, ನನ್ನ ಕ್ಷಮಿಸಿ. ಇದರಲ್ಲಿ ಪುಟ್ಟರಾಜುದು ಏನು ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ಈ ಗುರುಗಳ ಮುಂದೆ ಸುಳ್ಳು, ವಂಚನೆ, ಮೋಸ ಯಾವುದೂ ನಡೆಯಲ್ಲ. ಇವರು ಮಹಾನ್ ದೈವಾಂಶ ಸಂಭೂತರು. ನಾನ್ ಪಾಪಿ, ನಾನು ಕ್ಷಮಿಸಿ. ಗುರುಗಳೇ ಕ್ಷಮಿಸಿ. ನಿಮ್ಮಂಥ ಗುರುಗಳಿಗೆ ನಾನು ಸವಾಲು ಹಾಕಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕಣ್ಣಿಗೆ ಕಾಣುವುದಷ್ಟೇ ಸತ್ಯವಲ್ಲ, ಕಾಣದ ಸತ್ಯವನ್ನೂ ನಾವು ಕಾಣಬೇಕಾಗುತ್ತದೆ. ಅದಕ್ಕೆ ನಮ್ಮ ಒಳಗಣ್ಣನ್ನು ತೆರೆಯಬೇಕು. ಈ ರೀತಿಯ ಸನ್ನಿವೇಶಗಳು ಮಾನವ ಸಹಜವಾದದ್ದು, ಆದರೆ ಎಲ್ಲವನ್ನೂ ತಾಳ್ಮೆಯಿಂದ ನಿರ್ವಹಿಸಬೇಕು. ಕಳ್ಳತನ, ಮೋಸ, ವಂಚನೆ ಮೊದಲಾದ ಲೋಭಗಳಿಗೆ ಮನುಷ್ಯ ಗುರಿಯಾಗಬಾರದು. ಒಮ್ಮೆ ಮಾಡಿದ ತಪ್ಪು ನಮ್ಮನ್ನು ಮತ್ತೆ ಮತ್ತೆ ಹಿಂಬಾಲಿಸಿ ಬರುತ್ತದೆ. ಕರ್ಮ ಯಾರನ್ನೂ ಬಿಡುವುದಿಲ್ಲ. ಯಾರು ಯಾರನ್ನು ಬೇಕಾದರೂ ವಂಚಿಸಬಹುದು, ಆದರೆ ಶ್ರೀಹರಿಯನ್ನು ವಂಚಿಸಲು ಸಾಧ್ಯವಿಲ್ಲ. ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ಶ್ರೀ ರಾಘವೇಂದ್ರ ತೀರ್ಥ. ಏನೋ ನನಗೆ ಬುದ್ಧಿ ಹೇಳಕ್ ಬಂದಿದ್ದೀರಾ? ಯಾಕೆ ಅಂತ ತಪ್ಪು ನಾನೇನು ಮಾಡಿದೆ? ಮಾಡಕ್ ಬರೀ ಏನು ಕೆಲಸ ಇಲ್ಲ, ಅದಕ್ಕೆ ಬಂದಿದ್ದೀರಾ? ಪ್ರಾಣಿ ಪಕ್ಷಿಗಳು ಅಂದ್ರೆ ನಿಮ್ಗೆ ದಯೆ ಅನ್ನೋದೇ ಇಲ್ಲ. ಮೃಗಕ್ಕಿನ್ನ ಕಡೆಯಾಗಿ ನಡ್ಕೋತೀಯ. ಧರ್ಮ ಕರ್ಮ ಅನ್ನೋದು ಇಲ್ಲವೇ ಇಲ್ಲ. ನೀನು ಮನುಷ್ಯನೇ ಅಲ್ಲ. ರೇ, ಹಿರಿಯರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಏನು ವಿಷಯ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಬೈತಾ ಇದ್ದೀರಾ? ನಿನ್ನ ಮನೆ ಹತ್ರ ಇದ್ದ ಶ್ವಾನಕ್ಕೆ ನೀವು ಹೊಡಿಲಿಲ್ವೇ? ಅಯ್ಯೋ, ಇನ್ನೇನು ಮಾಡಲಿ, ತಿನ್ನಕ್ಕೆ ಬಿಡ್ತಾ ಇರಲಿಲ್ಲ. ಅದು ಒಂದೇ ಸಮನೆ ಬೊಗಳ್ತಾ ಇತ್ತು. ದರಿದ್ರ. ಅದನ್ನ ಹಾಗೆ ಬಿಟ್ಟಿದ್ದಿದ್ರೆ ನಾನ್ ತಿನ್ನೋ ಅನ್ನಕ್ಕೆ ಬಾಯಿ ಹಾಕ್ತಾ ಇತ್ತು. ಕೈ ಸಿಕ್ಕಿದ ಕಲ್ ತಗೊಂಡು ಹೊಡೆದೆ. ಏನಿವಾಗ? ಏನಿವಾಗನ? ನಿನ್ ಕೋಪಕ್ಕೆ ಒಂದು ಇತಿಮಿತಿ ಅನ್ನೋದು ಬೇಡ. ನೀನ್ ಕಲ್ಲೆಸ್ದಿದ್ದಕ್ಕೆ ಆ ಶ್ವಾನಕ್ಕೆ ಕಾಲು ಮುರಿದು ತೆವಳ್ಕೊಂಡು ಓಡಾಡ್ತಾ ಇದೆ, ಗೊತ್ತಾ? ಏನೋ ತಿಳ್ಕೊಂಡು ಓಡಾಡ್ತಿದ್ಯಾ? ಸರಿ. ನಗ್ಬೇಡ ನೀನು. ಶ್ವಾನಗಳು ಕೂಡ ನಮ್ಮ ಹಾಗೆ ಸಹಜೀವಿಗಳು ಅನ್ನೋ ಜ್ಞಾನ ಬೇಡ ನಿಂಗೆ? ಅವಕ್ಕೂ ನೋವಾಗತ್ತೆ ಅನ್ನೋ ಪರಿಜ್ಞಾನ ಬೇಡವಾ? ಪ್ರಾಣಿ ಪಕ್ಷಿಗಳು ಅಂದ್ರೆ ಅಷ್ಟೊಂದು ತಿರಸ್ಕಾರನ? ಅವತ್ತು ನೋಡಿದ್ರೆ ಇವ್ರ ಮನೆ ಹಸು ಅದ್ರ ಪಾಡ್ಗದ್ ನಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಕೋಲ್ ತಗೊಂಡು ಹೊಡೆದಿದ್ಯಾ? ಮೊನ್ನೆ ನದಿ ದಂಡೆ ಹತ್ರ ಕತ್ತೆಗಳು ಮೇಯ್ತಾ ಇದ್ರೆ ಅದಕ್ಕೂ ಹಾನಿ ಮಾಡಿದ್ಯಾ? ಆ ಕತ್ತೆಗಳು ಬಟ್ಟೆ ಒಗೆಯೋರ್ ಜೀವನದ ಆಧಾರವಾಗಿತ್ತು, ಅದನ್ನು ಕಿತ್ಕೊಂಡಿದ್ಯಾ? ನೀನು ಪ್ರಾಣಿಗಳಿಗೆ ಹೊಡೆದು ಬಡಿದು ಅವುಗಳ ಕೈಕಾಲು ಮುರಿದ್ರೆ ಅದ್ರ ಶಾಪ ಊರಿಗೆ ತಟ್ಟೋದಿಲ್ವೇ? ನೀನು ರಾಕ್ಷಸ ಪ್ರವೃತ್ತಿ ಇರೋನು. ನಿನಗೆ ಈ ಅಗ್ರಹಾರದಲ್ಲಿರೋ ಯೋಗ್ಯತೆ ಇಲ್ಲ. ನಾವೆಲ್ಲ ಸೇರಿ ನಿನಗೆ ಊರಿಂದ ಬಹಿಷ್ಕಾರ ಹಾಕ್ತಾ ಇದ್ದೀವಿ. ತಾವು ಯಾರೂ ಒಂದು ತಿಳಿಲಿಲ್ಲ, ಆದರೆ ಮಹಾ ತೇಜಸ್ವಿಗಳಾಗಿ ಗೋಚರಿಸ್ತಾ ಇದ್ದೀರಿ. ತಮಗೆ ನಮ್ಮ ಊರಿಗೆ ಆತ್ಮೀಯವಾದ ಸ್ವಾಗತ. ತುಂಬ ಸಂತೋಷ, ಒಳ್ಳೆಯದಾಗಲಿ. ತಮ್ಮ ಪಾದಸ್ಪರ್ಶದಿಂದ ನಮ್ಮ ಊರು ಪಾವನವಾಗಲಿ. ತಮ್ಮ ಆಶೀರ್ವಾದ ನಮ್ಮ ಊರಿನ ಜನತೆಗೆ ಲಭಿಸಲಿ. ಆದರೆ ಗುರುಗಳು ಕ್ಷಮಿಸಬೇಕು. ಈ ದುಷ್ಟನನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಿ? ಯಾಕೆ? ಗುರುಗಳೇ, ಇನ್ನೊಬ್ಬ ಡಾಂಬಿಕ ಮನುಷ್ಯ, ಕಿಂಚಿತ್ತೂ ಮನುಷ್ಯತ್ವ ಇಲ್ಲ. ಮಹಾನ್ ಕ್ರೂರಿ. ಪ್ರಾಣಿ ಪಕ್ಷಿಗಳ ವಿಚಾರದಲ್ಲಿ ರಾಕ್ಷಸನಾಗಿ ನಡ್ಕೋತಾನೆ. ಈತ ತನ್ನ ಕೋಪಾವೇಶದಲ್ಲಿ ಒಂದು ಶ್ವಾನಕ್ಕೆ ಹೊಡೆದು ಊನಗೊಳಿಸಿದ್ದಾನೆ. ಮೂಕ ಪ್ರಾಣಿಗಳನ್ನ ಹೊಡೆದು ಹಿಂಸಿಸಿದ್ರೆ ಇವನು ಮಾಡಿದ ಪಾಪ ನಮಗೂ ತಟ್ಟೋದಿಲ್ವೇ?
ನಾವೆಲ್ಲ ಬಿಟ್ಟರು ಬುದ್ಧಿ ಹೇಳಿದ್ರು ಇವನು ಪಾಠ ಕಲಿಯಲಿಲ್ಲ. ಹಾಗಾಗಿ ಇವನನ್ನು ಅಗ್ರಹಾರದಿಂದ ಬಹಿಷ್ಕಾರ ಹಾಕಿದ್ದೇವೆ. ಈತನಿಗೆ ಊರಿನಲ್ಲಿ ಪ್ರವೇಶವಿಲ್ಲ. ನೋಡಿ, ಈತ ಮಾಡಿದ್ದು ಮಹಾಪರಾಧ ಅನ್ನೋದನ್ನು ನಾನು ಒಪ್ತೀನಿ. ನಿಮ್ಮ ಬುದ್ಧಿ ಮಾತನ್ನು ಸಹ ಕೇಳದೇ ಇರುವುದು ಅಕ್ಷಮ್ಯ ಅಪರಾಧ. ಆದರೆ ಹಳ್ಳಿಯಿಂದಲೇ ಬಹಿಷ್ಕಾರ ಹಾಕಿದರೆ ಹೇಗೆ? ಒಬ್ಬ ತಾಯಿ ತನ್ನ ಮಗು ತಪ್ಪು ಮಾಡಿತೆಂದು ಬಿಟ್ಟು ಬಿಡುವಳೆ? ಆ ಮಗುವನ್ನ ಸರಿದಾರಿಗೆ ತರೋದಿಲ್ವೇ? ಈತ ಕ್ಷಮೆಗೆ ಅರ್ಹನಾಗಿದ್ದಾನೆ. ಈತನ ಬಹಿಷ್ಕಾರವನ್ನು ಹಿಂಪಡೆದು ಅವನನ್ನು ಒಳಗೆ ಸೇರಿಸಿಕೊಳ್ಳಿ. ಗುರುಗಳು ಕ್ಷಮಿಸಬೇಕು. ತಮಗೆ ತಿಳಿಯದ್ದು ಏನೂ ಇಲ್ಲ. ಧರ್ಮಶಾಸ್ತ್ರಗಳ ಬಗ್ಗೆ ತಮಗೆ ಗೊತ್ತೇ ಇದೆ. ಈತನ ಬಹಿಷ್ಕಾರವನ್ನು ಹಿಂಪಡೆಯಿರಂತೆ ಮಾತ್ರ ಹೇಳಬೇಡಿ. ನೋಡಿ, ದಯಮಾಡಿ ದುಡುಕಬೇಡಿ. ಈತನನ್ನ ನಿಮ್ಮ ಸಹೋದರ ಅಂತ ಭಾವಿಸಿ. ಈ ಸಮಯದಲ್ಲಿ ನೀವೇ ಅವನ ಕೈ ಹಿಡಿಯದಿದ್ದರೆ ಹೇಗೆ? ತಪ್ಪು ಯಾರು ಮಾಡೋದಿಲ್ಲ ಹೇಳಿ? ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ನಾವುಗಳು ತಿಳಿಸಿ ಹೇಳಬೇಕು. ಈತ ಈಗಾಗಲೇ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಶ್ವಾನದ ಸೇವೆಯನ್ನ ಶ್ರದ್ಧೆಯಿಂದ ಮಾಡಿ ಶುದ್ಧನಾಗಿದ್ದಾನೆ. ಮರುಕ ತೋರಿ ಊರಿಗೆ ಸೇರಿಸಿಕೊಳ್ಳಿ. ಗುರುಗಳೇ, ಈತ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ ಅಂತ ನಾವು ನಂಬುವುದು ಹೇಗೆ? ತಾವು ಹೇಗೆ ನಿರೂಪಿಸುತ್ತೀರಿ? ನಿಮಗೆ ನನ್ನ ಮೇಲೆ ಅಪಾರವಾದ ಗೌರವವಿದೆ ಅಲ್ವೇ?